ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಯೋಗಾಭ್ಯಾಸ ಮಾಡೋಣ ಮೇಲ್ ಫರ್ಟಿಲಿಟಿಗಾಗಿ. ಇದು ಒಂದು ಸೆನ್ಸಿಟಿವ್ ಆದಂತಹ ಒಂದು ಟಾಪಿಕ್. ಬಟ್ ಹೇಗೆ ಮಹಿಳೆಯರಲ್ಲಿ PCOD ಪ್ರಾಬ್ಲಮ್ ಇರುತ್ತೆ, ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ಲ, ಅದೇ ರೀತಿ ಪುರುಷರಲ್ಲಿ ಕೂಡ ಈ ಒಂದು ಫರ್ಟಿಲಿಟಿ ಪ್ರಾಬ್ಲಮ್ ಕಾಣಿಸ್ಕೋಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಗೆ ನಾವು ಯೋಗದ ಮುಖಾಂತರ ಮತ್ತು ಕೆಲವು ಆಯುರ್ವೇದಿಕ್ ರೆಮಿಡಿಗಳನ್ನು ನಾವು ಬಳಸ್ಕೋತಾ ಈ ಒಂದು ಪ್ರಾಬ್ಲಮ್ಗೆ ಹೇಗೆ ಸಾಲ್ವ್ ಮಾಡ್ಬೋದು ಅಂಥೇಳಿ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲೇ ತಿಳಿಸ್ತೀನಿ. ನನ್ನ ಹೆಸರು ಡಾಕ್ಟರ್ ದೀಪ್ತಿ ಅಂತ ಹೇಳ್ಬಿಟ್ಟು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಮೇಲ್ ಫರ್ಟಿಲಿಟಿ ಸಮಸ್ಯೆ ಇದೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ ಮೊದಲು ನಾನು ನಿಮಗೆ ತಿಳಿಸ್ತೀನಿ. ಯಾವ ಕಪಲ್ಸ್ಗಳು 1 ವರ್ಷ ಟ್ರೈ ಮಾಡಿದ್ರು ಅವರಿಗೆ ಮಕ್ಕಳು ಆಗ್ತಾ ಇರೋದಿಲ್ವಲ್ಲ, ಸೊ ಆವಾಗ ಕನ್ಫರ್ಮ್ ಆಗುತ್ತೆ ಅವ್ರಿಗೆ ಒಂದು ಮೇಲ್ ಫರ್ಟಿಲಿಟಿ ಪ್ರಾಬ್ಲಮ್ ಇರ್ಬೋದು ಅಂಥೇಳಿ. ಸೊ ಈ ಒಂದು ಪ್ರಾಬ್ಲಮ್ ಇದ್ದಾಗ ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತೇಳಿ ಭಾಳಷ್ಟು ಜನಗಳಿಗೆ ಗೊತ್ತಿರಲ್ಲ. ಅವರು ಯೂರಾಲಜಿಸ್ಟ್ ಅಂತ ಹೇಳಿ ಕರೀತಾರೆ, ಅವ್ರ ಆ್ಯಂಡಾಲಜಿಸ್ಟ್. ಸೊ ಈ ಒಂದು ಕ್ವಾಲಿಫಿಕೇಷನ್ ಇರ್ತಕ್ಕಂಥ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಸೊ ಅವರು ನಿಮಗೆ ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ ಅವರು ನಿಮಗೆ ಫರ್ದರಾಗಿ ರೀಪ್ರೊಡಕ್ಟಿವ್ ಎಂಡೋಕ್ರೈನಾಲಜಿಸ್ಟ್ಗೆ ರೆಫರ್ ಮಾಡ್ಬೋದು. ಸೊ ಈ ಒಂದು ಡಾಕ್ಟರ್ಸ್ಗಳನ್ನು ನೀವು ಕನ್ಸಲ್ಟ್ ಮಾಡಿದಾಗ ಅವರು ನಿಮಗೆ ಫರ್ದರಾಗಿ ಕೆಲವು ಎಕ್ಸಾಮಿನೇಷನ್ಸ್ಗಳನ್ನು, ಟೆಸ್ಟ್ಗಳನ್ನು ನಿಮಗೆ ಹೇಳ್ತಾರೆ. ಸೊ ಅದು ಮೊದಲನೇದಾಗಿ ಸೆಮೆನ್ ಅನಾಲಿಸಿಸ್ ಅಂತ ಹೇಳ್ಬಿಟ್ಟು. ಸೊ ಸೆಮೆನ್ ಅನಾಲಿಸಿಸ್ ಅಂತ ಅಂದರೆ ನಿಮ್ಮ ಒಂದು ಸ್ಪರ್ಮ್ ಕೌಂಟ್ ಎಷ್ಟಿದೆ, ಅದರ ಒಂದು ಮೊಟಿಲಿಟಿ ರೇಟ್ ಇದೆ, ಅದರ ಒಂದು ಶೇಪ್ ಹೇಗಿದೆ ಅಂತ ಹೇಳಿ ಎಲ್ಲ ಒಂದು ಅನಾಲಿಸಿಸ್ ಬರುತ್ತೆ. ಸೊ ಇದಕ್ಕೆ ಸೆಮೆನ್ ಅನಾಲಿಸಿಸ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಪರೀಕ್ಷೆ ಬಂದುಬಿಟ್ಟು ಅದು ಬ್ಲಡ್ ಟೆಸ್ಟ್. ಸೊ ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆನಾ ಅಂತ ಹೇಳ್ಬಿಟ್ಟು ಈ ಒಂದು ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಅದು ಎಕ್ಸಾಂಪಲ್ ಟೆಸ್ಟೋಸ್ಟಿರಾನ್ ಆಗಿರ್ಬೋದು, FSH ಹಾರ್ಮೋನ್ಗಳಾಗಿರ್ಬೋದು. ಮತ್ತು ಫರ್ದರಾಗಿ ಈ ಪರೀಕ್ಷೆಗಳನ್ನು ಮಾಡಿದ ನಂತರ ಕೆಲವರು USG ಕೂಡ ಸಜೆಸ್ಟ್ ಮಾಡ್ಬೋದು. ಸೊ ಏನಾದರೂ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ಐಡೆಂಟಿಫೈ ಆಗುತ್ತೆ. ಸೊ ಈ ಎಲ್ಲ ಒಂದು ಪರೀಕ್ಷೆಗಳನ್ನು ಮಾಡಿಸಿದ ಮೇಲೆ ಸೊ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಪ್ರಾಬ್ಲಮ್ ಏನು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಈ ಒಂದು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಏನಿದೆ ಅಲ್ಲ ಫ್ರೆಂಡ್ಸ್, ಇದರ ಒಂದು ಕಾರಣ ಏನು, ಇದರ ಕಾಸಸ್ಗಳೇನು ಅಂತ ಹೇಳ್ಬಿಟ್ಟು ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ಮೊದಲನೆಯ ಒಂದು ಕಾರಣ ಅಂತ ಅಂದರೆ ಅದು ನಮ್ಮ ಒಂದು ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಸೊ ಲೈಫ್ ಸ್ಟೈಲಲ್ಲಿ ನಾವು ನಮ್ಮ ಒಂದು ಜೀವನ ಶೈಲಿ ಹೇಗೆ ನಾವು ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ನಾವು ಕಲ್ಟಿವೇಟ್ ಮಾಡ್ಕೋತೀವಲ್ಲ, ಅದು ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು, ಅಥವಾ ಟೊಬ್ಯಾಕೋ ಸೇವನೆ ಇರ್ಬೋದು. ಸೊ ಎಲ್ಲ ಏನಿದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್, ಇದರಿಂದ ಕೂಡ ಇನ್ಫರ್ಟಿಲಿಟಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಮತ್ತು ಎಕ್ಸೆಸಿವ್ ಯೂಸ್ ಆಫ್ ಲ್ಯಾಪ್ಟಾಪ್ಸ್ಗಳಾಗಿರ್ಬೋದು, ಮೊಬೈಲ್ ಫೋನ್ಸ್ಗಳಾಗಿರ್ಬೋದು, ಅದರಲ್ಲಿ ಬರ್ತಕ್ಕಂತಹ ರೇಡಿಯೇಷನ್ಸ್ಗಳಿಂದ ಕೂಡ ಈ ಒಂದು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಮತ್ತು ಕೆಲವು ಪಾಯ್ಸನಸ್ ಆಗಿರ್ತಕ್ಕಂತಹ ಟಾಕ್ಸಿನ್ಸ್ಗಳು ಏನಿದೆಲ್ಲ, ಎಕ್ಸಾಂಪಲ್ ಪೇಂಟ್ ಇರ್ಬೋದು. ಸೊ ಈ ಎಲ್ಲ ಏನಾಗುತ್ತೆ, ಟಾಕ್ಸಿನ್ಸ್ಗಳು ನಮ್ಮ ದೇಹದಲ್ಲಿ ಸೇರಿಕೊಳ್ಳುತ್ತೆ ಮತ್ತು ಸೇರ್ಕೊಂಡ್ಬಿಟ್ಟು ಈ ಒಂದು ಪ್ರಾಬ್ಲಮ್ ಕಾಣಿಸ್ಕೋಬೋದು. ಈವನ್ ಪ್ಲಾಸ್ಟಿಕ್ ಯೂಸೇಜ್ ಆಗಿರ್ಬೋದು. ಸೊ ಈ ಎಲ್ಲ ಪ್ಲಾಸ್ಟಿಕ್ ಕಂಟೈನರ್ಗಳನ್ನು ಯೂಸ್ ಮಾಡ್ತಿರ್ತಾರಲ್ಲ, ಸೊ ಪ್ಲಾಸ್ಟಿಕ್ ಕಂಟೈನರ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಈ ಒಂದು ಪ್ರಾಬ್ಲಮಿಂದ ದೂರ ಉಳಿಬೇಕು ಅಂದರೆ. ಸೊ ಈ ಎಲ್ಲ ಒಂದು ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಬದಲಾವಣೆ ಮಾಡಿಕೊಂಡ್ರೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎರಡನೆಯ ಒಂದು ರೀಸನ್ ಬಂದುಬಿಟ್ಟು ಅದು ಹಾರ್ಮೋನಲ್ ಚೇಂಜಸ್ ಅಂತ ಹೇಳ್ಬಿಟ್ಟು. ಸೊ ಯಾವ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ? ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಅಂದರೆ ಇಲ್ಲಿ ಈ ಒಂದು ಇನ್ಫರ್ಟಿಲಿಟಿ ಸಮಸ್ಯೆಯಲ್ಲಿ, ಮೇಲ್ ಇನ್ಫರ್ಟಿಲಿಟಿಯಲ್ಲಿ ಪರ್ಟಿಕ್ಯುಲರ್ಲಿ ಏನಾಗುತ್ತೆ ಅಂದರೆ ಲೋ ಟೆಸ್ಟೋಸ್ಟಿರಾನ್ ಇರುತ್ತೆ. ಸೊ ಈ ಒಂದು ಲೋ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇದೆಯಲ್ಲ, ಇದು ಮೇಲ್ ಇನ್ಫರ್ಟಿಲಿಟಿಗೆ ಕಾರಣ ಅನ್ಬೋದು. ಮತ್ತು ಹೈ ಇರತಕ್ಕಂತಹ FSH ಹಾರ್ಮೋನ್ ಅಂದರೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇರುತ್ತೆ. ಮತ್ತು ಹೈ ಲ್ಯೂಟಿನೈಸಿಂಗ್ ಹಾರ್ಮೋನ್ ಕೂಡ ಇರುತ್ತೆ. ಸೊ ಈ ಎಲ್ಲ ಹಾರ್ಮೋನ್ಸ್ಗಳ ಇಂಬ್ಯಾಲೆನ್ಸಿಂದ ಕೂಡ ಫರ್ಟಿಲಿಟಿ ಸಮಸ್ಯೆ ಆಗ್ಬೋದು. ನೆಕ್ಸ್ಟ್ ಕಾರಣ ಬಂದುಬಿಟ್ಟು ಫ್ರೆಂಡ್ಸ್, ಮೂರನೇ ಕಾರಣ ಬಂದುಬಿಟ್ಟು ಅದು ನಾನು ಮುಂಚೆನೇ ಹೇಳ್ದಂಗೆ, ಸೊ ಸ್ಪರ್ಮ್ ಏನಿದೆ ಅಲ್ಲ, ಸೊ ಸೆಮನ್ ಅನಾಲಿಸಿಸ್ ಏನು ಮಾಡ್ತಾರಲ್ಲ, ಸೊ ಅದರಲ್ಲಿ ಕೆಲವು ಇಶ್ಯೂಸ್ಗಳು ಬರುತ್ತೆ. ಅಂದರೆ ಅದು ಆಲಿಗೋಸ್ಪರ್ಮಿಯಾ ಆಗಿರ್ಬೋದು, ಏಝೋಸ್ಪರ್ಮಿಯಾ ಆಗಿರ್ಬೋದು. ಸೊ ಎಲ್ಲ ಕಂಡೀಷನ್ಸ್ ಏನಿದೆ ಅಲ್ಲ, ಇದು ಕೂಡ ಇನ್ಫರ್ಟಿಲಿಟಿಗೆ ಕಾರಣ ಆಗಿರ್ಬೋದು. ಅಂದರೆ ಈ ಒಂದು ಅನಾಲಿಸಿಸಲ್ಲಿ ಏನು ಗೊತ್ತಾಗುತ್ತೆ ಅಂತ ಅಂದರೆ ಸ್ಪರ್ಮ್ ಕೌಂಟ್ ಕಡಿಮೆ ಇರೋದು. ಸೊ ಈ ಎಲ್ಲ ಪ್ರಾಬ್ಲಮ್ಸ್ಗಳು ಏನಿದೆಲ್ಲ ಇದು ಕೂಡ ಇನ್ಫರ್ಟಿಲಿಟಿಗೆ ಕಾರಣ ಅಂತ ಹೇಳ್ಬೋದು. ನೆಕ್ಸ್ಟ್ ಫೋರ್ತ್ ರೀಸನ್ ಬಂದುಬಿಟ್ಟು ಫ್ರೆಂಡ್ಸ್, ಅದು ವೆರಿಕೋಸ್ ವೇನ್ ಅಂತ ಹೇಳ್ಬಿಟ್ಟು. ಸೊ ವೆರಿಕೋಸೀಲ್ ಏನಿದೆ ಅಲ್ಲ, ಇದು ಸ್ಕ್ರೋಟಲ್ ರೀಜನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಒಂದು ವೆರಿಕೋಸೀಲ್ ಏನಿದೆ ಅಲ್ಲ, ಈ ಒಂದು ಸ್ಕ್ರೋಟಲ್ ರೀಜನಲ್ಲಿ ಏನು ಟೆಸ್ಟಿಸ್ ಇರುತ್ತಲ್ಲ, ಅದನ್ನು ಅದರಲ್ಲಿ ಇರ್ತಕ್ಕಂತಹ ವೇನ್ಸ್ಗಳು ಏನಾಗುತ್ತಲ್ಲ, ಅದು ಸ್ವೆಲ್ಲಿಂಗ್ ಆಗೋದ್ರಿಂದ ಕೂಡ ಏನಾಗುತ್ತೆ, ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸೊ ವೆರಿಕೋಸೀಲ್ ಕೂಡ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಕಾರಣ ಅಂತ ಹೇಳ್ಬೋದು. ನೆಕ್ಸ್ಟ್ ಫರ್ದರ್ ಆಗಿ
ಕೆಲವು ಜೆನೆಟಿಕ್ ಡಿಸಾರ್ಡರ್ಸ್ಗಳಿರುತ್ತೆ, ಅದರಿಂದ ಕೂಡ ಆಗ್ಬೋದು. ಇನ್ನು ಫರ್ದರ್ ಆಗಿ ಹೇಳ್ಬೋದು ಅಂದರೆ STDs, ಸೊ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳಿಂದ ಕೂಡ ಇನ್ಫರ್ಟಿಲಿಟಿ ಇಶ್ಯೂಸ್ ಕಾಣಿಸ್ಕೋಬೋದು. ಇನ್ನು ಮುಖ್ಯವಾದಂತಹ ಕಾರಣ, ರೂಟ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತ ಹೇಳ್ಬೋದು, ಅದು ಓವರ್ ವೇಟ್. ಸೊ ಯಾವಾಗ ನಮ್ಮ ತೂಕ ಏನಿದೆಲ್ಲ ನಮ್ಮ BMI ಪ್ರಕಾರ ನಮ್ಮ ಹೈಟಿಗೆ ತಕ್ಕಂತೆ ವೇಟ್ ಇರೋದಿಲ್ವಲ್ಲ, ಸೊ ಆವಾಗ ಡೆಫಿನೆಟಾಗಿ ನಮಗೆ ಈ ಒಂದು ಇನ್ಫರ್ಟಿಲಿಟಿ ಅಂತಲೇ ಅಲ್ಲ, ಎಲ್ಲ ಬೇರೆ ಪ್ರಾಬ್ಲಮ್ಸ್ಗಳು ಕೂಡ ಕಾಣಿಸ್ಕೋಬೋದು. ಸೊ ಒಬೆಸಿಟಿ, ಓವರ್ ವೇಟ್ ಕೂಡ ಮುಖ್ಯವಾದಂತಹ ರೀಸನ್. ಮತ್ತು ಈ ಒಂದು ಕೆಲವು ಆಟೋ ಇಮ್ಯೂನ್ ಡಿಸೀಸ್ ಇರುತ್ತೆ. ಸೊ ಅದು ಏನು ಮಾಡುತ್ತೆ, ಬಾಡಿಗೆ ನಮ್ಮ ದೇಹದಲ್ಲಿ ಸಿಗ್ನಲ್ ಕೊಡ್ತಾ ಹೋಗುತ್ತೆ. ಸೊ ಆ್ಯಂಟಿಬಾಡಿ ಏನಿದೆಯಲ್ಲ, ನಮ್ಮ ಒಂದು ಹಾರ್ಮೋನ್ಗಳ ವಿರುದ್ಧನೇ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಟೋ ಇಮ್ಯೂನ್ ಡಿಸೀಸಸ್ಗಳಲ್ಲಿ ಕೂಡ ಈ ಒಂದು ಇನ್ಫರ್ಟಿಲಿಟಿ ಕಾಣಿಸ್ಕೋಬೋದು. ಮತ್ತು ಪ್ರಮುಖವಾಗಿ ಡಯಾಬಿಟೀಸ್ ಏನಿದೆಯಲ್ಲ, ಅದರಲ್ಲಿ ಕೂಡ ಈ ಒಂದು ಇನ್ಫರ್ಟಿಲಿಟಿ ಇಶ್ಯೂಸ್ ಕಾಣಿಸ್ಕೋಬೋದು. ಸೊ ಎಲ್ಲ ಕಂಡೀಷನ್ಸ್ಗಳೇನಿದೆಯಲ್ಲ, ಇದನ್ನು ನಾವು ಪ್ರಾಪರಾಗಿ ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಈ ಒಂದು ಪ್ರಾಬ್ಲಮ್ಗಳು ನಮಗೆ ಐಡೆಂಟಿಫೈ ಆಗುತ್ತೆ ಮತ್ತು ಇದನ್ನು ನಾವು ಸಾಲ್ವ್ ಮಾಡ್ಕೋಬೋದು. ಮತ್ತು ಫರ್ದರಾಗಿ ಈ ಎಲ್ಲ ಪ್ರಾಬ್ಲಮ್ ಕಾರಣಗಳು ಏನಿದೆಯಲ್ಲ, ಇದನ್ನು ನಾವು ಡಾಕ್ಟ್ರನ್ನ ಒಂದು ಸಲಹೆ ತೊಗೊಂಡ್ಬಿಟ್ಟು ಮತ್ತು ಯೋಗ ಕೂಡ ಅಳವಡಿಸ್ಕೊಳ್ಳೋದ್ರಿಂದ ಪ್ರಾಬ್ಲಮ್ಗಳು ಆರಾಮಾಗಿ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಯೋಗನ ನಾವು ಪ್ರತಿನಿತ್ಯನೂ ನಾವು ಅಟ್ಲೀಸ್ಟ್ 20 to 30 ಮಿನಿಟ್ಸ್ ನಾವು ಡೈಲಿ ಮಾಡಲೇಬೇಕಾಗುತ್ತೆ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಲಿಕ್ಕೋಸ್ಕರ. ಹಾಗಿದ್ರೆ ಬನ್ನಿ ನಾವು ಯೋಗಾಭ್ಯಾಸನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಅಶ್ವಿನಿ ಮುದ್ರಾ ಅಂಥೇಳಿ, ಈ ಒಂದು ಅಶ್ವಿನಿ ಮುದ್ರಾ ಹೇಗೆ ಮಾಡೋದು ಅಂಥೇಳಿ ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ನಾವು ಯಾವುದಾದ್ರೂ ಒಂದು ಕಂಫರ್ಟಬಲ್ ಪೊಸಿಷನಲ್ಲಿ ಕುತ್ಕೋಬೇಕು. ಇದಕ್ಕೆ ಸುಖಾಸನ ಅಂತಾರೆ. ಇದರ ಒಂದು ಮ್ಯಾಕ್ಸಿಮಮ್ ಬೆನಿಫಿಟ್ಸ್ಗೋಸ್ಕರ, ಅಶ್ವಿನಿ ಮುದ್ರಾದು ಮ್ಯಾಕ್ಸಿಮಮ್ ಬೆನಿಫಿಟ್ಸ್ಗೋಸ್ಕರ ನಾವು ಸಿದ್ಧಾಸನದಲ್ಲಿ ಕುತ್ಕೋಬೇಕಾಗುತ್ತೆ. ಸೊ ಸಿದ್ಧಾಸನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲನೇದಾಗಿ 2 ಕಾಲುಗಳನ್ನು ಈ ಥರ ಚಾಚಿ, ನೆಕ್ಸ್ಟ್ ಇಲ್ಲಿ ನಾವೇನು ಮಾಡ್ತೀವಿ, ಲೆಫ್ಟ್ ಲೆಗ್ ಏನಿದೆಯಲ್ಲ, ಈ ರೀತಿ ನಮ್ಮ ಗ್ರಾಯಿನ್ ರೀಜನ್ನಲ್ಲಿ ಈ ರೀತಿ ಪ್ಲೇಸ್ ಮಾಡ್ತೀವಿ. ಓಕೆ, ಅದು ಪೆರಿನಿಯಮ್ ರೀಜನ್ ಆಗಿರಬೇಕು. ನೆಕ್ಸ್ಟು ರೈಟ್ ಲೆಗ್ ಏನಿದೆಯಲ್ಲ, ಈ ರೀತಿ ಫೋಲ್ಡ್ ಮಾಡ್ತೀವಿ. ಓಕೆ, ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಬೆರಳುಗಳನ್ನು ನಮ್ಮ ಲೆಫ್ಟ್ ಥೈ ರೀಜನಲ್ಲಿ ಸ್ಪೇಸ್ ಇರುತ್ತಲ್ಲ, ಇಲ್ಲಿ ಫಿಕ್ಸ್ ಮಾಡಬೇಕು. ಓಕೆ, ಈ ರೀತಿ ಕುತ್ಕೋಬೇಕು. ಸೊ ಇದಕ್ಕೆ ಸಿದ್ಧಾಸನ ಅಂಥೇಳಿ ಕರೀತಾರೆ. ಈ ರೀತಿ ಫಿಕ್ಸ್ ಮಾಡೋದು ಇಲ್ಲಿ ಕಷ್ಟ ಆಯಿತು ಅಂದರೆ ನೀವು ಈ ರೀತಿ ಕಾಲುಗಳನ್ನು ಈ ರೀತಿ ಕೆಳಗೆ ಪ್ಲೇಸ್ ಮಾಡ್ಬೋದು. ಓಕೆ, ಸೊ ಈ ಒಂದು ಸಿದ್ಧಾಸನದಲ್ಲಿ ಕುತ್ಕೊಂಡ್ಮೇಲೆ ನಾವು ಈ ಒಂದು ಅಶ್ವಿನಿ ಮುದ್ರಾನ ಹೇಗೆ ಮಾಡೋದು ಅಂತ ಅಂದರೆ, ಈ ಒಂದು ಅಶ್ವಿನಿ ಮುದ್ರಾದಲ್ಲಿ ಏನು ಮಾಡ್ತೀವಿ ಅಂದರೆ, ಇದು ಸಿಮಿಲರ್ ಟು ಕೀಗಲ್ ಎಕ್ಸಸೈಸ್ ಅಂತ ಹೇಳಿ ಕರೀತಾರೆ. ಸೊ ಕೀಗಲ್ ಎಕ್ಸಸೈಸಲ್ಲಿ ನಾವೇನು ಮಾಡ್ತೀವಿ, ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಮಾಡ್ತೀವಿ ಒಂದು ಪೆರಿನಿಯಲ್ ಮಸಲ್ಸ್ಗಳಿಂದ. ಸೊ ಅದೇ ರೀತಿ ಈ ಒಂದು ಅಶ್ವಿನಿ ಮುದ್ರಾದಲ್ಲಿ ಕೂಡ ಏನು ಮಾಡ್ತೀವಿ, ನಾವು ಗುದದ್ವಾರ ಏನಿದೆಯಲ್ಲ, ನಮ್ಮ ಒಂದು ಮಲತ್ಯಾಗ ಮಾಡ್ತಕ್ಕಂತಹ ಪ್ಲೇಸ್ ಏನಿದೆಯಲ್ಲ, ಸೊ ಏನಲ್ ಸ್ಪಿಂಕ್ಟರ್ ಏನಿದೆಯಲ್ಲ, ಸೊ ಈ ಒಂದು ಏನಸ್ ಏನು ಮಾಡ್ತೀವಿ, ಏನಲ್ ಮಸಲ್ಸ್ಗಳನ್ನು ನಾವು ಕಾಂಟ್ರಾಕ್ಟ್ ಮಾಡ್ತೀವಿ ಮತ್ತು ರಿಲ್ಯಾಕ್ಸ್ ಮಾಡ್ತೀವಿ. ಓಕೆ, ಸೊ ಇದನ್ನು ನಾವು ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾವು ಕಂಫರ್ಟಬಲ್ ಆಗಿ ಈ ರೀತಿ ಕುತ್ಕೋಬೇಕು. ಮೊದಲು 2 ಕೈಗಳನ್ನು ಚಿನ್ನ ಮುದ್ರಾ ಹಾಕಬೇಕು. ಇಲ್ಲಿ ಏನು ಮಾಡಬೇಕಾಗುತ್ತೆ, ನಮ್ಮ ಬ್ಯಾಕ್ ಸ್ಟ್ರೈಟ್ ಇರಬೇಕಾಗುತ್ತೆ. ಇಲ್ಲಿ ನಾವೇನು ಮಾಡ್ತೀವಿ, ಮೊದಲನೇದಾಗಿ ಉಸಿರನ್ನ ಒಳಗೆ ತೊಗೋತೀವಿ, ಬ್ರೀತ್ ಇನ್, ಬ್ರೀತ್ ಔಟ್. ಈಗ ಕಾಂಟ್ಯಾಕ್ಟ್ ಮಾಡ್ತೀವಿ ನಮ್ಮ ಏನಲ್ ಮಸಲ್ಸ್ಗಳನ್ನು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೋಲ್ಡ್ ಮಾಡ್ತೀವಿ, 3 ಸೆಕೆಂಡ್ ಆರ್ 4 ಸೆಕೆಂಡ್ ಅಷ್ಟು. ಮತ್ತು ಉಸಿರನ್ನು ತಗೋತಾ ರಿಲ್ಯಾಕ್ಸ್ ಮಾಡ್ತೀವಿ. ಓಕೆ, ಸೊ ಇಷ್ಟೇ, ಇದು ಸಿಂಪಲ್ ಆದಂತಹ ಒಂದು ಪ್ರೊಸೀಜರ್. ಸೊ ಏನು ಮಾಡ್ತೀರಾ ನೀವು, ಈ ಒಂದು ಪ್ರೊಸೀಜರ್ ಏನಿದೆಯಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಬ್ರೀತ್ ಇನ್ ಮಾಡ್ತೀರಾ, ಉಸಿರು ತೊಗೋತೀರಾ, ಉಸಿರು ಬಿಡ್ತೀರಾ, ಕಾಂಟ್ರಾಕ್ಟ್ ಮಾಡ್ತೀರಾ, ಎಷ್ಟು ಸೆಕೆಂಡ್ ಆಗುತ್ತೋ ಅಷ್ಟು ಹೋಲ್ಡ್ ಮಾಡ್ತೀರಾ, ಮತ್ತು ಹೋಲ್ಡ್ ಮಾಡಿದ್ಮೇಲೆ ಉಸಿರನ್ನ ತೊಗೋತಾ ರಿಲೀಸ್ ಮಾಡ್ತೀರಾ. ಸೊ ಇಷ್ಟೇ. ಸೊ ಇದು ಸಿಂಪಲ್ ಆದಂತಹ ಅಶ್ವಿನಿ ಮುದ್ರಾ. ಇದನ್ನು ಡೈಲಿ ಏನು ಮಾಡಬೇಕಾಗುತ್ತೆ, ನೀವು 7 ಟೈಮ್ಸ್ ಅಥವಾ 10 ಟೈಮ್ಸ್ ಇದನ್ನು ಪ್ರಾಕ್ಟೀಸ್ ಮಾಡಿ. ಸೊ ನೀವು ಇಂಪ್ರೂವ್ಮೆಂಟ್, ನೀವು ಚೇಂಜಸ್ಗಳನ್ನು ನೀವು ನೋಡ್ಬೋದು. ನೆಕ್ಸ್ಟ್ ಮುದ್ರೆ ಬಂದುಬಿಟ್ಟು ಅದು ವಜ್ರೋಲಿ ಮುದ್ರಾ ಅಂತ ಹೇಳಿಬಿಟ್ಟು, ಇದು ಕೂಡ ಮೇಲ್ ಇನ್ಫರ್ಟಿಲಿಟಿಗೆ ಏನು ಮಾಡ್ತಾರೆ, ಇದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಈ ಒಂದು ವಜ್ರೋಲಿ ಮುದ್ರಾದಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಒಂದು ಪೆರಿನಿಯಮ್ ರೀಜನ್ ಏನಿದೆಯಲ್ಲ, ನಮ್ಮ ಒಂದು ಗುದದ್ವಾರ ಮತ್ತು ನಮ್ಮ ಜನನೇಂದ್ರಿಯದ
ಪ್ಲೇಸ್ ಏನಿದೆಯಲ್ಲ ಬಿಟ್ವೀನ್ ಏನಿದೆಯಲ್ಲ ಅಲ್ಲಿ ಪೆರಿನಿಯಲ್ ಮಸಲ್ಸ್ಗಳಿರುತ್ತೆ. ಸೊ ಈ ಪೆರಿನಿಯಲ್ ಮಸಲ್ಸ್ಗಳನ್ನು ಏನು ಮಾಡ್ತೀವಿ ನಾವು ಈ ಪ್ರೊಸೀಜರ್ ಏನು ಹೇಳಿದ್ನಲ್ಲ ಅಶ್ವಿನಿ ಮುದ್ರಾ, ಅದೇ ರೀತಿ ಪೆರಿನಿಯಲ್ ಮಸಲ್ಸ್ಗಳನ್ನು ಕಾಂಟ್ರಾಕ್ಟ್ ಮಾಡ್ತೀವಿ ಮತ್ತು ರಿಲ್ಯಾಕ್ಸ್ ಮಾಡ್ತೀವಿ. ಓಕೆ, ಯಾವ ರೀತಿ ನಾವು ಯೂರಿನ್ ಪಾಸ್ ಮಾಡುವಾಗ ಹೋಲ್ಡ್ ಮಾಡ್ತೀವಲ್ಲ, ಸೊ ಭಯ ಆದಾಗ ಹೋಲ್ಡ್ ಮಾಡ್ತೀವಲ್ಲ, ಅದೇ ರೀತಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ನೋಡಿ. ನಿಮಗೆ ಈ ಮಸಲ್ಸ್ಗಳು ಕರೆಕ್ಟಾಗಿ ನೀವು ಯಾವುದು ಕಾಂಟ್ರಾಕ್ಟ್ ಮಾಡೋದು ಬಿಡೋದು ರಿಲ್ಯಾಕ್ಸ್ ಮಾಡೋದು ಗೊತ್ತಾಗ್ತಿಲ್ಲ ಅಂದರೆ ಇದು ಪ್ರಾಕ್ಟೀಸ್ ಮಾಡಿನೇ ನಿಮಗೆ ತಿಳಿಯುತ್ತೆ. ಓಕೆ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ನೆಕ್ಸ್ಟ್ ಈ ಒಂದು ಸಿದ್ಧಾಸನದಲ್ಲಾದರೂ ಕೂತ್ಕೋಬೋದು ಅಥವಾ ವಜ್ರೋಲಿ ಮುದ್ರಾ ಏನಿದೆ ಅಲ್ಲ, ಸೊ ಇದನ್ನು ನಾವು ನೌಕಾಸನದಲ್ಲಿ ಕೂಡ ಮಾಡ್ಬೋದು. ಹೀಗೆ ಕಾಲುಗಳನ್ನು ಚಾಚಿಬಿಟ್ಟು ನೌಕಾಸನ ಅಂತ ಅಂದರೆ ಬೋಟ್ ಪೋಸ್ ಅಂಥೇಳಿ ಈ ರೀತಿ ಕಾಲುಗಳನ್ನು ಮಂಡಿಯಿಂದ ಫೋಲ್ಡ್ ಮಾಡಿ ಸ್ಲೋ ಆಗಿ ಲಿಫ್ಟ್ ಮಾಡಬೇಕು. ಈ ರೀತಿ ಇದಕ್ಕೆ ನೌಕಾಸನ ಅಂತ ಹೇಳಿ ಕರೀತಾರೆ. ಸೊ ಈ ಒಂದು ನೌಕಾಸನಕ್ಕೆ ಬಂದ ಮೇಲೆ ನಾನು ಏನು ಹೇಳಿದ್ನಲ್ಲ, ಪೆರಿನಿಯಲ್ ಮಸಲ್ಸ್ಗಳನ್ನು ಕಾಂಟ್ರಾಕ್ಟ್ ಮಾಡಿ ಬ್ರೀತ್ ಇನ್, ಕಾಂಟ್ರಾಕ್ಟ್, ಹೋಲ್ಡ್, ರಿಲೀಸ್. ಓಕೆ, ಈ ರೀತಿ ಮಾಡಲಿಕ್ಕೆ ಕಷ್ಟ ಆದರೆ ನೀವು 1 by 1 ಕಾಲುಗಳನ್ನು ಲಿಫ್ಟ್ ಮಾಡಿ ಕೂಡ ಮಾಡ್ಬೋದು. ಅಂದರೆ ಈ ರೀತಿ 1 by 1 ಕಾಲುಗಳನ್ನು ಲಿಫ್ಟ್ ಮಾಡಿ ಕಾಂಟ್ರಾಕ್ಟ್ ಮಾಡಿ ಫಸ್ಟು ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್, ಕಾಂಟ್ರಾಕ್ಟ್, ಹೋಲ್ಡ್, ರಿಲೀಸ್. ಓಕೆ, ಸಿಂಪಲ್. ಇದು ನೀವು ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಲೆಫ್ಟ್ ಲೆಗ್ ಈಗ ಲಿಫ್ಟ್ ಮಾಡಿ ಬ್ರೀತ್ ಇನ್ ಮಾಡಿ, ಉಸಿರು ತಗೊಳ್ಳಿ, ಬ್ರೀತ್ ಇನ್, ಬ್ರೀತ್ ಔಟ್, ಕಾಂಟ್ರಾಕ್ಟ್, ಹೋಲ್ಡ್, ರಿಲ್ಯಾಕ್ಸ್. ಓಕೆ, ಸಿಂಪಲ್ ಆದಂತಹ ವಜ್ರೋಲಿ ಮುದ್ರಾ. ಇದನ್ನು ನೀವು ಇನಿಷಿಯಲ್ ಆಗಿ ಮೊದಲೇ ನಾನು ಹೇಳಿದಾಗೆ 5 to 7 ಟೈಮ್ಸ್ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಇದಾಗಿತ್ತು ಅಶ್ವಿನಿ ಮುದ್ರಾ ಮತ್ತು ವಜ್ರೋಲಿ ಮುದ್ರಾ ಅಂತ ಹೇಳಿಬಿಟ್ಟು. ನಾವು ಫರ್ದರ್ ಆಗಿ ಕೆಲವು ಆಸನಗಳ ಪ್ರಾಕ್ಟೀಸ್ ಮಾಡೋಣ ಇವಾಗ. ಸೊ ಮೊದಲನೇ ಆಸನ ಬಂದುಬಿಟ್ಟು ಅದು ಬದ್ಧಕೋಣಾಸನ ಅಂತೇಳಿ. ಇದನ್ನು ಕೂಡ ನಾನು ಸಾಕಷ್ಟು ಸಲ ಹೇಳಿದ್ದೀನಿ. ಇಲ್ಲೇನು ಮಾಡ್ತೀವಿ ನಾವು ಎರಡು ಪಾದಗಳನ್ನು ಈ ರೀತಿ ಜಾಯಿನ್ ಮಾಡ್ತೀವಿ. ಓಕೆ, ಈ ರೀತಿ ಜಾಯಿನ್ ಮಾಡಿಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಒಂದು ಪೆಲ್ವಿಕ್ ಏರಿಯಾಗೆ ಪುಲ್ ಮಾಡ್ತೀವಿ. ನೆಕ್ಸ್ಟ್ ಇಂಟರ್ಲಾಕ್ ಮಾಡ್ತೀವಿ, ಈ ರೀತಿ ಕೈಗಳನ್ನು ಇಂಟರ್ಲಾಕ್ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ. ಈ ರೀತಿ ಕೂತ್ಕೊಳ್ಳೋದಕ್ಕೆ ಬದ್ಧಕೋಣಾಸನ ಅಂತೇಳಿ ಕರಿತೀವಿ. ಓಕೆ, ಬದ್ಧಕೋಣಾಸನದಲ್ಲಿ ಬಂದ ಮೇಲೆ ನಾವು ತಿತ್ಲಿ ಆಸನ ಮಾಡೋಣ, ಬಟರ್ಫ್ಲೈ ಪೋಸ್. ಈ ರೀತಿ ಮೂಮೆಂಟ್ಸ್ ಮಾಡಬೇಕು. ಇದಕ್ಕೆ ತಿತ್ಲಿ ಆಸನ ಅಂತ ಹೇಳಿ ಕರೀತಾರೆ. ಇದರಿಂದ ನಮ್ಮ ಒಂದು ಪೆಲ್ವಿಕ್ ಫ್ಲೋರ್ ಮಸಲ್ಸ್ಗಳು ಏನಾಗುತ್ತಲ್ಲ, ಇದು ಚೆನ್ನಾಗೇ ಒಂದು ಪೆಲ್ವಿಕ್ ಫ್ಲೋರ್ ಮಸಲ್ಸ್ಗಳಿಗೆ ಸ್ಟ್ರೆಂತ್ ಬರುತ್ತೆ, ಟೋನ್ಡ್ ಅಪ್ ಆಗುತ್ತೆ. ಮತ್ತು ಒಂದು ಮೇಲ್ ಫರ್ಟಿಲಿಟಿ ಪ್ರಾಬ್ಲಮ್ ಇದೆಯಲ್ಲ ಅದು ಕೂಡ ಸಾಲ್ವ್ ಆಗುತ್ತೆ. ಇದನ್ನು ಕೂಡ ನೀವು 2 minutes ಇದನ್ನು ಮಾಡ್ಬೋದು. ಓಕೆ, ಈ ರೀತಿ ಫಾಸ್ಟಾಗಿ ಮಾಡಲಿಕ್ಕೆ ಕಷ್ಟ ಆದರೆ ಸ್ಲೋ ಆಗಿ ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಓಕೆ, ಈ ರೀತಿ ಸ್ಲೋ ಆಗಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ ಇದಾಗಿತ್ತು ಬದ್ಧಕೋಣಾಸನ ಮತ್ತು ತಿತ್ಲಿ ಆಸನ ಅಂಥೇಳಿ. ನೆಕ್ಸ್ಟ್ ಆಸನ ಮಾಡೋಣ, ಅದರ ಹೆಸರು ಭುಜಂಗಾಸನ ಅಂಥೇಳಿ. ಇಲ್ಲೇನು ಮಾಡ್ತೀವಿ ನಾವು ಹೊಟ್ಟೆ ಮೇಲೆ ಈ ರೀತಿ ಮಲ್ಕೊತೀವಿ. ಓಕೆ, ನೆಕ್ಸ್ಟು ನಮ್ಮ ಕೈಗಳನ್ನು ಚೆಸ್ಟ್ ಪಕ್ಕ ಈ ರೀತಿ ಪ್ಲೇಸ್ ಮಾಡ್ತೀವಿ. 2 ಕಾಲು ಜೋಡಿಸಿರಲಿ. ನೆಕ್ಸ್ಟು ಬ್ರೀತ್ ಇನ್ ಮಾಡ್ತಾ ಉಸಿರು ತಗೋತಾ ಈ ರೀತಿ ನಮ್ಮ ಚೆಸ್ಟ್ ಈ ರೀತಿ ಲಿಫ್ಟ್ ಮಾಡಬೇಕು. ಓಕೆ, ಎಷ್ಟಾಗುತ್ತೋ ಅಷ್ಟು ಲಿಫ್ಟ್ ಮಾಡಿ ಈ ರೀತಿ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಿ. 1 2 3 4 5 ರಿಲ್ಯಾಕ್ಸ್. ಓಕೆ, ಇದನ್ನು ಫರ್ದರಾಗಿ ನಿಮಗೆ ಪ್ರಾಕ್ಟೀಸ್ ಇತ್ತು ಅಂತ ಅಂದರೆ ಈ ರೀತಿ ಕೂಡ ಮಾಡ್ಬೋದು. ಈಗ ಬ್ರೀತ್ ಇನ್ ಮಾಡಿ ಈ ರೀತಿ ಕಂಪ್ಲೀಟಾಗಿ ಕೈಗಳನ್ನು ಈ ರೀತಿ ಲಿಫ್ಟ್ ಮಾಡಿ ಮೇಲ್ಗಡೆ ನೋಡಿ ಈ ರೀತಿ. ಸೊ ಇದು ಕೂಡ ಭುಜಂಗಾಸನ. ಹೋಲ್ಡ್ 1 2 3 4 5. ಓಕೆ, ರಿಲ್ಯಾಕ್ಸ್. ಇದರ ಕೌಂಟರ್ ಪೋಸ್ ಮಾಡೋಣ. ಬಾಲಾಸನ, ಚೈಲ್ಡ್ಸ್ ಪೋಸ್. ಇತಿ ರಿಲ್ಯಾಕ್ಸ್. ಓಕೆ, ಮನೀಗ ನಾವು ನೆಕ್ಸ್ಟ್ ಆಸನ ಮಾಡೋಣ.
ಸೇತು ಬಂದಾಸನ ಅಂತೇಳಿ ಬ್ರಿಡ್ಜ್ ಪೋಸ್. ಇದು ಕೂಡ ನಾನು ಭಾಳಷ್ಟು ವಿಡಿಯೋದಲ್ಲೇ ಹೇಳಿದ್ದೀನಿ. ಈ ರೀತಿ ಮಲ್ಕೊಳ್ಳಿ. ನಿಮ್ಮ ಕಾಲುಗಳೇನಿದೆಯಲ್ಲ ಹಿಪ್ ಡಿಸ್ಟೆನ್ಸ್ ಅಷ್ಟು ಅಗಲ ಇರಲಿ. ಇಲ್ಲಿ ಏನು ಮಾಡ್ತೀವಿ ನಾವು, ನಮ್ಮ ನಮ್ಮ ಆ್ಯಂಕಲ್ ಜಾಯಿಂಟ್ ಏನಿದೆಯಲ್ಲ, ಆ್ಯಂಕಲ್ ಜಾಯಿಂಟ್ ಹತ್ರ ನಮ್ಮ ಕೈಗಳನ್ನು ಪ್ಲೇಸ್ ಮಾಡ್ತೀವಿ. ಈ ರೀತಿ ಇಲ್ಲಿ ಬ್ರೀತ್ ಇನ್ ಮಾಡ್ತಾ ನಮ್ಮ ಹಿಪ್ಸ್ಗಳನ್ನು ಈ ರೀತಿ ಲಿಫ್ಟ್ ಮಾಡಬೇಕು. ಓಕೆ, ಈ ರೀತಿ ಲಿಫ್ಟ್ ಮಾಡೋದು, ಈ ರೀತಿ ಕೆಳಗೆ ಬರೋದು, ಈ ರೀತಿ 10 ಟೈಮ್ಸ್ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಬ್ರೀತ್ ಇನ್, ಬ್ರೀತ್ ಔಟ್. 2 3 4 5. ಇಲ್ಲಿ ಹೋಲ್ಡ್ ಮಾಡೋಣ. ಈ ರೀತಿ ಕೆಲವು ಸೆಕೆಂಡ್ಸ್ ಅಷ್ಟು ಹೋಲ್ಡ್ ಮಾಡೋಣ. 5 ಸೆಕೆಂಡ್ಸ್ ಹೋಲ್ಡ್. 1 2 3 4 5. ರಿಲ್ಯಾಕ್ಸ್. ಸೊ ಈ ಒಂದು ಪೊಸಿಷನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಒಂದು ಪೆಲ್ವಿಕ್ ರೀಜನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಪೆಲ್ವಿಕ್ ರೀಜನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಒಂದು ಮೇಲ್ ಫರ್ಟಿಲಿಟಿ ಸಮಸ್ಯೆ ಏನಿದೆಯಲ್ಲ ಇದು ಆರಾಮಾಗಿ ಸಾಲ್ವ್ ಆಗುತ್ತೆ. ಓಕೆ, ಸೊ ಈ ಒಂದು ಬ್ರಿಡ್ಜ್ ಪೋಸ್ ಏನಿದೆಯಲ್ಲ ಇದನ್ನು ರಿಪೀಟ್ ಮಾಡ್ತಾ ಬನ್ನಿ. ಓಕೆ, ಅದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಒಂದು ಕೆಪಾಸಿಟಿ ಅನುಗುಣವಾಗಿ ಸೊ 20 ಟೈಮ್ಸ್ 30 ಟೈಮ್ಸ್ ಇದನ್ನು ರಿಪೀಟ್ ಮಾಡ್ತಾ ಬನ್ನಿ. ಓಕೆ, ಈ ಆಸನಗಳ ಜೊತೆಗೆ ಕೆಲವು ಸೂರ್ಯ ನಮಸ್ಕಾರಗಳನ್ನು ನೀವು ಮಾಡಿ. ಸೊ 10 ಸೂರ್ಯ ನಮಸ್ಕಾರಗಳನ್ನು ಮಾಡಿದರೆ ನಿಮ್ಮ ಒಂದು ವೆಯ್ಟ್ ಕೂಡ ರೆಡ್ಯೂಸ್ ಆಗುತ್ತೆ ಮತ್ತು ಈ ಒಂದು ಫರ್ಟಿಲಿಟಿ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಇದ್ರ ಜೊತೆಗೆ ಕೆಲವು ಪ್ರಾಣಾಯಾಮಗಳನ್ನು ಮಾಡೋದು ಕೂಡ ತುಂಬಾ ಬೆನಿಫಿಟ್ ಆಗುತ್ತೆ. ಅದು ಕಪಾಲಭಾತಿ ಆಗಿರ್ಬೋದು ಅಥವಾ ಅನುಲೋಮ ವಿಲೋಮ ಆಗಿರ್ಬೋದು. ಸೊ ಈ ಒಂದು ಪ್ರಾಣಾಯಾಮಗಳ ಅಭ್ಯಾಸ ಮಾಡಿ. ಇದರ ಲಿಂಕ್ ಏನಿದೆಯಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಫರ್ದರ್ ಆಗಿ ಈ ಒಂದು ಫರ್ಟಿಲಿಟಿ ಸಮಸ್ಯೆ ಏನಿದೆ ಇದು ಸ್ಟ್ರೆಸ್ಸಿಂದ ಕೂಡ ಆಗುತ್ತೆ. ಸೊ ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೋಸ್ಕರ 5 ನಿಮಿಷ ಮೆಡಿಟೇಷನ್, ಧ್ಯಾನ ಕೂಡ ಮಾಡೋದು ಅವಶ್ಯಕ. ಕೆಲವು ಆಯುರ್ವೇದಿಕ್ ಟಿಪ್ಸ್ಗಳನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಈ ಒಂದು ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ದೂರ ಉಳಿಲಿಕ್ಕೋಸ್ಕರ. ಸೊ ಮೊದಲನೇ ಟಿಪ್ ಬಂದುಬಿಟ್ಟು ಅಶ್ವಗಂಧ ಅಂಥೇಳಿ ನೀವೆಲ್ಲ ಕೇಳೇ ಇರ್ತೀರ. ಈ ಒಂದು ಅಶ್ವಗಂಧ ಚೂರ್ಣ ಏನಿದೆಯಲ್ಲ ಇದನ್ನು 1/2 ಟೀ ಸ್ಪೂನಷ್ಟು ಇದನ್ನು ಹಾಲಿನ ಜೊತೆಗೆ ಪ್ರತಿನಿತ್ಯ ಇದನ್ನು 21 ದಿನಗಳ ಕಾಲ ಇದನ್ನು ಡೈಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಇದನ್ನು ಸೇವನೆ ಮಾಡೋದ್ರಿಂದ ಸೊ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಫರ್ದರ್ ಆಗಿ ಪ್ಯೂರಿಫೈಡ್ ಆಗಿರ್ತಕ್ಕಂತಹ ಒಂದು ಶಿಲಾಜಿತ್ ಏನಿದೆಯಲ್ಲ, ಸೊ ಶಿಲಾಜಿತ್ ಬರುತ್ತೆ. ಸೊ ಈ ಒಂದು ಶಿಲಾಜಿತ್ ಕೂಡ ಹಾಲಿನ ಜೊತೆಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಕೂಡ ಈ ಒಂದು ವಾಜೀಕರಣ ಡ್ರಗ್ಸ್ ಅಂತ ಏನು ಕರೀತಾರೆ ಆಯುರ್ವೇದಿಕಲ್ಲಿ, ಸೊ ಇದು ಕೂಡ ನಮಗೆ ಒಂದು ವಾಜೀಕರಣ ಎಫೆಕ್ಟ್ ಆಗುತ್ತೆ. ನಾವು ಮನೆಯಲ್ಲೇ ಮಾಡಿರ್ತಕ್ಕಂತಹ ಒಂದು ಆಹಾರನ ನಾವು ಯಾವಾಗ ತೊಗೋತೀವಿ, ಬ್ಯಾಲೆನ್ಸ್ಡ್ ಫುಡ್ ತೊಗೊತೀವಲ್ಲ, ಅದು ಕೂಡ ಒಂದು ಒಳ್ಳೆಯ ವಾಜೀಕರಣ ಡ್ರಗ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಎಕ್ಸಾಂಪಲ್ ಇರ್ಬೋದು, ಅದು ಬೆಂಡೆಕಾಯಿ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಹಾಲು, ಮೊಸರು, ಇವೆಲ್ಲದು ಏನಾಗುತ್ತೆ, ಈವನ್ ಬೀಟ್ರೂಟ್ ಆಗಿರ್ಬೋದು. ಸೊ ಈ ಎಲ್ಲ ವಸ್ತುಗಳು ಏನಾಗುತ್ತೆ, ಇದು ವಾಜೀಕರಣ ಡ್ರಗ್ಸ್ ಆಗಿರುತ್ತೆ. ನಾನು ಸ್ಕ್ರೀನ್ ಮೇಲೆ ನಿಮಗೆ ಕೆಲವು ಫೋಟೋಸ್ಗಳನ್ನು ಹಾಕ್ತೀನಿ. ಸೊ ಇದೆಲ್ಲ ವಾಜೀಕರಣ ಡ್ರಗ್ಸ್ ಆಗುತ್ತೆ. ಸೊ ಈ ಒಂದು ವಾಜೀಕರಣ ದ್ರವ್ಯಗಳನ್ನು ನೀವು ಸೇವನೆ ಮಾಡಿ. ಮತ್ತು ಫರ್ದರ್ ಆಗಿ ಆಯುರ್ವೇದಿಕಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ. ಸೊ ಈ ಒಂದು ಸಪ್ತಧಾತುಗಳ ವರ್ಣನೆ ಮಾಡ್ತಾರೆ ಆಯುರ್ವೇದಿಕಲ್ಲಿ. ಸೊ ನಾವು ಯಾವಾಗ ಒಂದು ರಸದ ಒಂದು ಒಳ್ಳೆ ಕ್ವಾಂಟಿಟಿ ರಸ ಏನಿದೆಯಲ್ಲ, ಸೊ ರಸ ಹೇಗೆ ಆಗುತ್ತೆ, ನಾವು ಯಾವಾಗ ಬ್ಯಾಲೆನ್ಸ್ಡ್ ಫುಡ್, ಸಮತೋಲನ ಆಹಾರನ ನಾವು ತೊಗೊತೀವಲ್ಲ, ಆವಾಗಷ್ಟೇ ಚೆನ್ನಾಗಿರ್ತಕ್ಕಂಥ ಒಂದು ರಸ ಫಾರ್ಮೇಷನ್ ಆಗುತ್ತೆ. ಸೊ ರಸದಿಂದ ರಕ್ತ, ರಕ್ತದಿಂದ ಮಾಂಸ, ಸೊ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ. ಸೊ ಇದರಿಂದಾನೇ ಏನಾಗುತ್ತೆ, ಶುಕ್ರಧಾತು ಉತ್ಪತ್ತಿ ಆಗುತ್ತೆ. ಸೊ ಹಾಗಾಗಿ ನಾವು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂತಹ ಒಂದು ಬ್ಯಾಲೆನ್ಸ್ಡ್ ಡಯಟ್, ಮನೆಯಲ್ಲೇ ಮಾಡಿರ್ತಕ್ಕಂತಹ ಒಂದು ಫ್ರೆಶ್ ಆಹಾರ ಯಾವಾಗ ತೊಗೋತೀವಲ್ಲ, ಅದು ಕೂಡ ಏನಾಗುತ್ತೆ, ಈ ಒಂದು ಮೇಲ್ ಫರ್ಟಿಲಿಟಿ ಏನಿದೆಯಲ್ಲ, ಸೊ ಈ ಒಂದು ಮೇಲ್ ಫರ್ಟಿಲಿಟಿ ಬೂಸ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ನಮ್ಮ ಒಂದು ಸ್ಪರ್ಮ್ ಕೌಂಟ್ ಇದೆಯಲ್ಲ, ಅದು ಕೂಡ ಚೆನ್ನಾಗಿ ಒಂದು ನಾರ್ಮಲ್ ವ್ಯಾಲ್ಯೂ ಬರೋ ಹಾಗೆ ಮಾಡುತ್ತೆ. ಮತ್ತು ನಮ್ಮ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಕೂಡ ನಾರ್ಮಲಾಗಿ ಬರೋ ಹಾಗೆ ಮಾಡುತ್ತೆ. ಸೊ ಈ ಎಲ್ಲ ಟಿಪ್ಸ್ಗಳನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.